ಸರ್ ನಮಸ್ಕಾರ. ನನ್ನ ಹೆಸರು ಅಸ್ಮಾ ಖಾನಮ್ ಅಂತ. ನಾನು ಮಹಿಳಾ ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ಇವತ್ತು ನಮ್ಮ ದಿವಂಗತ ರಾಜೀವ್ ಗಾಂಧಿ ಅವರ ಪುಣ್ಯಸ್ಮರಣೆಯನ್ನು ನಮ್ಮ ಕೆಪಿಸಿಸಿ ಅಲ್ಲಿ ಇದು ಆಯೋಜಿಸಲಾಗಿತ್ತು. ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಮತ್ತೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಮತ್ತೆ ನಮ್ಮ ಎಲ್ಲ ಮಿನಿಸ್ಟ್ರು ಮತ್ತೆ ಮಂತ್ರಿಗಳು MLAs ಎಲ್ಲರೂ ಬಂದು ಇವತ್ತು ನಮ್ಮ ದಿವಂಗತ ರಾಜೀವ್ ಗಾಂಧಿ ಸಾಹೇಬರ ಪುಣ್ಯಸ್ಮರಣೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಸೊ ಇವಾಗ ಹೇಳ್ಬೇಕಂದ್ರೆ ನಮ್ಮ ರಾಜೀವ್ ಗಾಂಧಿ ಸಾಹೇಬ್ರವ್ರು ನೀಡಿರುವ ಕೊಡುಗೆಗಳ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟು ಹೇಳಿದ್ರು ಕಮ್ಮಿನೇ ಸರ್. ಇವಾಗಿದ್ದಾರೆ ಇದು ಪ್ರಧಾನ ಮಂತ್ರಿ ಅವರು ಎಲ್ಲ ತಗೊಳ್ಳೋದಲ್ಲಿದ್ದಾರೆ. ನಮ್ಮ ರಾಜೀವ್ ಗಾಂಧಿ ಅವರು ಪ್ರಧಾನ ಮಂತ್ರಿ ಅವರು ಇದ್ದಾಗ ನಮ್ಮ ದೇಶಕ್ಕೋಸ್ಕರ ಕೊಡುಗೆಗಳನ್ನ ನೀಡಿದ್ದಾರೆ. ನಮ್ಮ ಸೈನಿಕರಿಗೆ ಏನ್ ಹೇಳಿದ್ದಾರೆ, ಸೈನಿಕರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಇವ್ರು ಇವಾಗ ಏನಂತ ಹೇಳಿದ್ರೆ, ಈಗ ನಮ್ಮ ಇವರು ಮುಸ್ಲಿಂ ಸೈನಿಕರನ್ನು ಅವರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಿದ್ರು ಅಂತ ನಾನು ಒಂದೇ ಮಾತು ಹೇಳ್ತೀನಿ. ಒಂದ್ ಕೆಲಸ ಮಾಡಿ ಸರ್, ಇವಾಗ ಮುಸಲ್ಮಾನರು ಸೈನಿಕರಿದ್ರು ನಿಮ್ಗೆ ಅದ್ರಲ್ಲಿ ಕಷ್ಟ ಇದೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಹೆಂಡತಿ ಮಕ್ಕಳು ಅತ್ತೆ ಸೊಸೆದಿರು ಅವ್ರಿಗೆಲ್ಲರಿಗೂ ತಗೊಂಡೋಗಿ ಸೈನ್ಯದಲ್ಲಿ ಸೇರಿಸ್ಬಿಡಿ. ಅವರಾದ್ರೂ ಸರಿ ದೇಶದ ಭಕ್ತಿಯ ಇದು ಕೆಲಸ ಮಾಡ್ತಾರ. ಇನ್ನ ನೀವು ಹೇಳ್ಬೇಕಂತ ಹೇಳಿದ್ರೆ ನಿಮ್ಮ IT ಸೆಲ್ ಅವರೇನೆ ಏನು ಈ ತರ ಕೆಲಸ ಮಾಡಿದ್ದಾರೆ, ಹೋಗ್ಬಿಟ್ಟು ಅವ್ರಿಗೆ ಪಾಕಿಸ್ತಾನ ಅವ್ರಿಗೆ ಸಪೋರ್ಟ್ ಮಾಡಿ ಅದನ್ನ ಹೇಳೋದ್ ಬಿಟ್ಬಿಟ್ಟು ಅವ್ರ ಫ್ಯಾಮಿಲಿ ಫುಲ್ ನಮ್ಮ ದೇಶಕ್ಕೋಸ್ಕರ ಅಷ್ಟೆಲ್ಲ ತ್ಯಾಗಗಳನ್ನ ಮಾಡಿರೋರ್ ಬಗ್ಗೆ ಈ ತರ ಹೇಳೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ನಾನು ಕೇಳ್ತೀನಿ. ಒಂದು ಮಹಿಳೆಯಾಗಿ ಅವ್ರು ಇಂಡಿಯಾ ಆರ್ಮಿಯಲ್ಲಿ ಸೇರ್ಕೊಂಡು ಇಂಡಿಯಾಗೋಸ್ಕರ ನೀಡಿರೋ ಕೊಡುಗೆ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಅವ್ರು ಪಾಕಿಸ್ತಾನಕ್ಕೆ ಗುಪ್ತಚಾರಿ ಅಂತ ಹೇಳ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ ಸರ್? ಒಂದ್ ಮಹಿಳೆ ಬಗ್ಗೆ ಈ ತರ ಮಾತಾಡೋಕೆ ನಿಮ್ಗೆ ಅಷ್ಟೊಂದು ಧೈರ್ಯ ಇದೆ, ಹೋಗ್ಬಿಟ್ಟು ಯುದ್ಧದಲ್ಲಿ ಹೋರಾಡಿ ಅವ್ರು ಮಾಡಿರೋ ಕೆಲಸನ ನೀವು ಮಾಡಿ ತೋರಿಸಿ, ಆಮೇಲೆ ನಾವು ಅದ್ರ ಬಗ್ಗೆ ಹೇಳ್ತೀವಿ ಸರ್. ಸರ್ ನೋಡಿ, ಅಂತ ಪ್ರಧಾನ ಮಂತ್ರಿಗಳು ತಿರ್ಗಾ ಸಿಗ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಸರ್. ಅವ್ರು ಕೊಟ್ಟಿರುವ ಕೊಡುಗೆಗಳು ನಮ್ಗೆ ಕರೆಂಟ್ ಇಂದ ಹಿಡಿದು ಮತ್ತೆ ನಮ್ಗೆ ಇದು ಹೆಲಿಕಾಪ್ಟರ್, ಟೆಲಿಫೋನು, ಟಿವಿ ಇದೆಲ್ಲ ಕೊಡುಗೆಗಳನ್ನ ಕೊಟ್ಟಿರೋದ್ರಿಂದಾನೇ ಇವಾಗ ಪ್ರಧಾನ ಮಂತ್ರಿ ಅವರು ಎಲ್ಲದಲ್ಲೂ ನಿಂತ್ಕೊಂಡು ಭಾಷಣ ಬಿಗಿಯೋದಕ್ಕೆ ಚಾನ್ಸ್ ಆಗ್ತಾ ಇರೋದು ಸರ್.